ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಬಿಗ್ ಬಾಸ್ನಲ್ಲಿ ನಡೀತಕ್ಕಂಥ ಒಂದು ಪ್ರೊಮೋ ಬಿಟ್ಟಿದ್ದಾರೆ. ಒಂದು ಪ್ರೊಮೋ ಸಾಕಾಗಿ ಬಿಟ್ಟಿದ್ದಾರೆ. ಆ ವಿಷಯದ ಬಗ್ಗೆ ಮಾತಾಡೋಣ. ಅದೇನು ಅಂತ ಒಂದ್ಸರಿ ನೀವು ನೋಡ್ಕೊಂಬನ್ನಿ, ಆಮೇಲೆ ನಾವು ಮಾತಾಡೋಣ. 12 ನಿಮಿಷಗಳ ಸಮೀಪದಲ್ಲಿ ಗಂಟೆ ಬಾರಿಸುವ ಅಭ್ಯರ್ಥಿ 92-91-90 ಗೆದ್ದು ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆಯಾಗುತ್ತಾರೆ. ಏನ್ ರಘುಗಳು ನಿಮ್ಮನ್ನ ಅಶ್ವಿನಿ ಅಂತ ಕರ್ತಾನೆ, ಆಕ್ಸು ಅಂತ ಕರಿಬೇಕಾಗಿತ್ತ? ಅಶ್ವಿನಿ ಮೇಡಮ್, ನಿಮ್ ಮಿಂಚಿಲ್ ಏನಾರ ಏ ಅಂತ ಇದ್ದೀರಿ, ಏ ಅಶ್ವಿನಿ ಮೇಡಮ್ ಅಂತ ಕರಿತೀವಿ. ಗೇಟ್ ಹತ್ರ ಬಂದು ನಾನು ಮನೆಗೆ ಹೋಯ್ತೀನಿ ಅಂದ್ರೆ ಹೋಗಿ ನಾವೇನ್ ಬೇಡ ಅಂತ ಹಿಡ್ಕೊಂಡಿದ್ದೀವಿ ನಿಮ್ನ. ನಿನ್ನಂತವ್ರು ನೋಡಿದೀರಾ? ಜನ ಆದ್ರೆ ನನ್ನ ನೋಡಿರಲ್ಲ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಈ ಪ್ರೊಮೋ ನೋಡಿದಾದ್ಮೇಲಂತೂ ನನಗಂತೂ ಅನಿಸಿದ್ದು, ಗಿಲ್ಲಿ ಅವರು ಅಶ್ವಿನಿ ಅವರಿಗೆ ಸಖತ್ತಾಗಿ ಟಕ್ಕರ್ ಕೊಟ್ಟು ರೋಸ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಅನಿಸಿದ್ದು. ಸೊ ಸೂಪರಾಗಿ ಟಕ್ಕರ್ ಕೊಡ್ತಾ ಇದ್ದಾರೆ. ಸೊ ಇನ್ನೊಂದು ಗಮನಿಸಬೇಕಾದ ಅಂಶ ಏನಂದರೆ, ಇದರಲ್ಲಿ 12 ನಿಮಿಷದ ಒಳಗಡೆ ಹತ್ತಿರ ಸಮೀಪ ಇರುವ ಅದನ್ನು ಮೈಂಡಲ್ಲಿ ನೆನ್ಪಿಟ್ಕೊಂಡು ಹೋಗಿ ಬೆಲ್ ಮಾಡಬೇಕು. ಸೊ ಯಾರು 12 ನಿಮಿಷದಕ್ಕೆ ಹತ್ತಿರ ಇರ್ತಾರೆ ಅವರು ಕ್ಯಾಪ್ಟನ್ಶಿಪ್ ಆಗಿರೋ ಸಾಧ್ಯತೆಗಳು ಹೆಚ್ಚಿದೆ. ಸೊ ಇದು ಕ್ಯಾಪ್ಟನ್ಶಿಪ್ಗೆ ದಿಕ್ ತಪ್ಸೋಕ್ಕೆ ಅಂತಲೇ ಸಹ ಕಂಟೆಸ್ಟ್ಗಳು ಬಂದು ಅವ್ರನ್ನ ಹತ್ರ ಮಾತಾಡಿ ಸ್ವಲ್ಪ ಕೌಂಟ್ನ ಮಿಸ್ ಮ್ಯಾಚ್ ಮಾಡೋಕ್ಕೆ ಅಂತಲೇ ಬರ್ತಾರೆ. ಸೊ ಇದರಲ್ಲಿ ಗಿಲ್ಲಿ ಅವರಂತೂ ಸಖತ್ತಾಗೆ ಅಶ್ವಿನಿ ಅವ್ರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಸೊ ಅಶ್ವಿನಿ ಅವರು ಇದರಲ್ಲಿ ಸೋತಿದ್ದಾರೆ ಅಂತಲೇ ಅಂತ ಹೇಳ್ಬೋದು. ಯಾಕೆಂದರೆ ಗಿಲ್ಲಿ ಅವ್ರ ಮಾತಿಗೆ ಟಕ್ಕರ್ಗೆ ಅವರು ಸೋತಾಗಿರ್ತಾರೆ. ಯಾಕೆಂದರೆ ಅವರು ಅದಕ್ಕೆ ರಿಪ್ಲೈ ಕೂಡ ಮಾಡ್ತಾ ಇರ್ತಾರೆ. ಸೊ ಏನಂದರೆ, ನಿನ್ನೊಂಥರ ನಾನು ಬೇಜಾನ್ ಜನ ನೋಡಿದ್ದೀನಿ ಅಂತ, ಅದಕ್ಕೆ ಗಿಲ್ಲಿಯವರು ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ. ಏನಂದರೆ, ನನ್ನಂಥವ್ರನ್ನ ನೋಡಿರ್ತೀರಾ, ಆದರೆ ನನ್ನನ್ನು ನೋಡಿರಲ್ಲ ಅಂತ. ಇದಂತೂ ಸೂಪರಾಗಿದೆ. ಮತ್ತು ರಘುವರಾಗಲಿ ಧ್ರುವಂತಾಗಲಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇರ್ತಾರೆ. ಸೊ ಇದಂತೂ ಚೆನ್ನಾಗಿದೆ. ಸೊ ಇನ್ನೊಂದು, ಗಿಲ್ಲಿಯವರಿಗೆ ಥಾಟ್ ಪ್ರೊಸೆಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅವರು ಏನೇ ಆಗಲಿ ಮರೆಯಲ್ಲ, ಅವ್ರನ್ನ ನೆನ್ಪಿಟ್ಕೊಂಡು ಸಖತ್ತಾಗಿ ಏನು ಮಾತಾಡಬೇಕು ಅದು ಸರಿಯಾಗಿ ಟಕ್ಕರ್ ಕೊಡ್ತಾರೆ. ಸೊ ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಬೇರೆಯವ್ರನ್ನ ಕಾಲಿಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಸೊ ನನಗಂತೂ ಇಷ್ಟ ಆಯಿತು. ಮತ್ತು ನೆಕ್ಸ್ಟ್ ಇನ್ನೊಂದು ಏನಂದರೆ, ಇಲ್ಲಿ ರಾಶಿಕಾ ಮತ್ತು ಧ್ರುವಂತಕ್ಕೂ ಈ ಚಾನ್ಸ್ ಕೊಡಬೇಕಾಗಿತ್ತು ಅಂತಲೇ ನನಗನ್ಸಿದ್ದು. ಇದು ಒಂಥರ ಅನ್ಫೇರ್ ಅಂತಲೇ ಅನಿಸ್ತು. ಯಾಕೆಂದರೆ ರಾಶಿಕಾ ಅಂತೂ 3 ಗೇಮ್ಸಲ್ಲಿ, ಲಾಸ್ಟ್ 3 ಗೇಮ್ಸಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು. ಮತ್ತು ಧ್ರುವಂತ್ ಅಂತೂ 2ನೇ ಗೇಮಲ್ಲಿ ಸಿಕ್ಕಾಪಟ್ಟೆ ಅಲ್ಟಿಮೇಟಾಗಿ ಆಡಿ ಗೆದ್ದರು. ಯಾಕೆಂದರೆ ಸೂರಜ್ ಆಲ್ಮೋಸ್ಟ್ ಹಾಕ್ಬಿಟ್ಟಿದ್ರು, ಇನ್ನು ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿ ಅವ್ರಿಗೆ ಗೆಲುವು ತಂದು ಕೊಟ್ಟರು ಅಶ್ವಿನಿ ಅವ್ರಿಗೆ. ಸೊ ಅದರಿಂದನೇ ಅವರು 2ನೇ ಗೆಲುವು ತೊಗೊಂಡು ಸೊ ಫೈನಲಿಸ್ಟ್ ಆಗಿ ಕ್ಯಾಪ್ಟನ್ಶಿಪ್ಗೆ ಬಂದರು. ಸೊ ಇದರಲ್ಲಿ ಏನೇ ಆಗಲಿ ಗಿಲ್ಲಿ ಮಾತಿಗೆ ಸೋತು ಸುಣ್ಣ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅಶ್ವಿನಿ ಅವರು. ಈ ಪ್ರೋಮೋದಲ್ಲಿ ನಾನು ನೋಡಿರತಕ್ಕಂಥದ್ದು ಅಭಿಯವರೇ ಗೆದ್ದಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಅವ್ರು ಫಸ್ಟ್ ಬಂದು ಬೆಲ್ ಮಾಡಿರೋದು ಅವರೇ. ಫಸ್ಟ್ ಮಾಡೋದಕ್ಕಿಂತ ಬೆಲ್ ಮಾಡಿರೋದು ತೋರಿಸಿದ್ದಾರೆ ಈ ಪ್ರೋಮೋದಲ್ಲಿ, ಅದರಿಂದನೇ ಅವ್ರು ಗೆದ್ದಿದ್ದಾರೆ ಅಂತಲೇ ನಾನು ಅಂದ್ಕೊತಾ ಇದ್ದೀನಿ. ಸೊ ಯಾಕೆಂದರೆ ಗಿಲ್ಲಿ ಮಾತಿಗೆ ಅವ್ರು ಸೋತಾಗಿರ್ತಾರೆ ಈ ಅಶ್ವಿನಿ ಅವರು. ಯಾಕೆಂದರೆ ಅದಕ್ಕೆ ರಿಪ್ಲೈ ಕೂಡ ಮಾಡಿದ್ದಾರೆ ಅಶ್ವಿನಿ ಅವರು. ಏನಂದರೆ, ನಿನ್ನಂತರ ನಾನು ಬೇಜಾನ್ ಜನ ನೋಡಿದ್ದೀನಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಗಿಲ್ಲಿಯವರು ನನ್ನಂಥವ್ರು ನೋಡಿರ್ತೀರ, ಆದರೆ ನನ್ನನ್ನು ನೋಡಿರಲ್ಲ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು. ಸೊ ನನಗಂತೂ ಇಷ್ಟ ಆಯಿತು. ಮತ್ತು ಅದನ್ನ ಮಾತುಗಳನ್ನ ಕೇಳ್ತಾ ಆ ಕಡೆ ಧ್ರುವಂತಾಗಲಿ ರಘುವರಾಗಲಿ ಸಿಕ್ಕಾಪಟ್ಟೆ ನಗ್ತಾ ಇರ್ತಾರೆ, ಅನ್ನೋ ಒಂಥರ ಸ್ಮೈಲಿ ಮಾಡ್ತಿರ್ತಾರೆ. ತುಂಬ ಚೆನ್ನಾಗಿದೆ ಅದು. ಮತ್ತು ಈ ಕಡೆ ರಕ್ಷಿತಾ ಕೂಡ ಅಭಿಯವ್ರನ್ನ ದಿಕ್ ತಪ್ಸೋಕ್ಕೆ ಕೂತಿರ್ತಾರೆ. ಸೊ ಇನ್ನೊಂದು ವಿಷಯ ಏನಂದರೆ, ನಿನ್ನೆ ನಡೆದಕ್ಕಂಥ ಇದು ರಘುವರಾಗಲಿ ಮತ್ತು ಅಶ್ವಿನಿ ಅವ್ರ ಮಧ್ಯೆ ಸ್ವಲ್ಪ ಜಗಳ ಆಯಿತು. ಸೊ ಅಶ್ವಿನಿ ಅವರು ಮರ್ಯಾದೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅವರೇ ಮರ್ಯಾದೆ ಕೊಡಲ್ಲ. ಸೊ ಫಸ್ಟು ಅವ್ರು ಮರ್ಯಾದೆ ಕೊಟ್ಟರೆ ತಾನೇ ಬೇರೆಯವ್ರು ಮರ್ಯಾದೆ ಕೊಡೋದು. ಸೊ ಅದಕ್ಕಾಗಿ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ಗಿಲ್ಲಿಯವರು ಅಂತ ಹೇಳ್ಬೋದು. ಸೊ ನನಗಂತೂ ಇಷ್ಟ ಆಯಿತು. ಸೊ ನಿಮ್ಗೆ ಏನು ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಎಪಿಸೋಡ್ ನೋಡೋಣ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನಾನು ಮತ್ತೆ ಮಾತಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್.